ಚಿಕ್ಕಮಗಳೂರಲ್ಲೂ ಸಿಟಿ ಸ್ಕ್ಯಾನ್ ಬಂದ್. ಖಾಸಗಿ ಮೊರೆ ಹೋದ ಆರೋಗ್ಯ ಇಲಾಖೆ. ರಾಜ್ಯಾದ್ಯಂತ ಜಿಲ್ಲಾಸ್ಪತ್ರೆಗಳಲ್ಲಿ ಬಡವರಿಗೆ ಸಿಗ್ತಾ ಇದ್ದಂತಹ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಸಿಗದೆ ಲಕ್ಷಾಂತರ ರೋಗಿಗಳು ಪರದಾಟ ಪಡುವಂತಾಗಿತ್ತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಉಚಿತವಾಗಿ ಸಿಗ್ತಾ ಇದ್ದಂತಹ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದ್ದರಿಂದ ಬಡ ರೋಗಿಗಳಿಗೆ ಹಣಕಾಸಿನ ಹೊರೆಯಾಗಿತ್ತು. ಬಿಪಿಎಲ್ ಕಾರ್ಡ್ ಇದ್ರೆ ಸಾಕು ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬಹುದಾಗಿತ್ತು ಅಂತ ಆಸ್ಪತ್ರೆಗೆ ಬಂದವರು ಸೇವೆ ಬಂದ್ ಆಗಿರೋ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಇನ್ನು ಕೆಲವರು ಹಣ ಕಟ್ಟಿ ಸಿಟಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ರೋಗಿಗಳಂತೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರಿಂದ ಆರೋಗ್ಯ ಇಲಾಖೆ ಈಗ ಖಾಸಗಿ ಮೊರೆ ಹೋಗಿದೆ. ಅದೇ ಏನು ರಾಜ್ಯಾದ್ಯಂತ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಅಂತ ಒಂದು ಏಜೆನ್ಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ CT MRI ಸ್ಕ್ಯಾನಿಂಗ್ಸ್ ಏನು ಮಾಡ್ತಾ ಇದ್ದದ್ದು ಗೊತ್ತಿರೋ ವಿಚಾರ. ಅದೇ ರೀತಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯನ್ನು ಕೃಷ್ಣ ಡಯಾಗ್ನೋಸ್ಟಿಕ್ ಏನು ನಮ್ಮ CT ಸ್ಕ್ಯಾನ್ ಸರ್ವೀಸಸ್ನ BPL ಕಾರ್ಡ್ದಾರರಿಗೆ ಫ್ರೀಯಾಗಿ ಮತ್ತು APL ಕಾರ್ಡ್ದಾರಿಗೆ ₹1085 ಪರ್ CT ಸ್ಕ್ಯಾನ್ ಅಂತೆ ಮಾಡ್ತಾಯಿದ್ರು. ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಅವರು ನಿನ್ನೆ ಅಲ್ಲ ಮೊನ್ನೆ ಗುರುವಾರ ಸಂಜೆಯಿಂದ CT ಸ್ಕ್ಯಾನ್ ಸರ್ವೀಸಸ್ನ ಸ್ಥಗಿತಗೊಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸಿಗದೆ ರೋಗಿಗಳು ಪರದಾಟ ನಡೆಸ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. 13 ಜಿಲ್ಲೆಗಳಲ್ಲೂ ತಾತ್ಕಾಲಿಕವಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್, ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮುಂದಾಗಿದೆ. ಸ್ಥಗಿತವಾಗಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ 2-3 ದಿನದಲ್ಲಿ ಪುನಃ ಉಚಿತ ಸ್ಕ್ಯಾನಿಂಗ್ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ. ಆದರೆ ನಮ್ಮ ಸರ್ಕಾರದ ಸೂಚನೆ ಮೇರೆಗೆ ಆಲ್ಟರ್ನೇಟ್ CT ಸ್ಕ್ಯಾನ್ ಸೆಂಟರ್ ಆಗಿ ಸಾಸ್ಟ್ ಮತ್ತು ABRK ಸಾಸ್ಟ್ ಅಪ್ರೂವ್ಡ್ ಸೆಂಟರ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ CT ಸ್ಕ್ಯಾನ್ ಏನಿದೆ ಆಶ್ರಯ ಹಾಸ್ಪಿಟ್ಲನ್ನ ಗುರುತಿಸಿದ್ದು ಎಮರ್ಜೆನ್ಸಿ CT ಸ್ಕ್ಯಾನ್ಸನ್ನು ಆಶ್ರಯ ಹಾಸ್ಪಿಟ್ಲು ಚಿಕ್ಕಮಗಳೂರಲ್ಲಿ ಮಾಡಿಸ್ಕೊಳ್ಳುವಂತೆ ನಮ್ಮಲ್ಲಿ ಸರ್ಕಾರದಿಂದ ಏನು ಮಾರ್ಗದರ್ಶನ ಬಂದಿದೆ ಅದರಂತೆ ನಾವು ನಿನ್ನೆಯಿಂದ ಯಾವುದು ಎಲಿಜಿಬಲ್ ಪೇಷಂಟ್ಸ್ಗೆ CT ಸ್ಕ್ಯಾನ್ನ ಅಲ್ಲೇ ಮಾಡಿಸ್. ಚಿಕ್ಕಮಗಳೂರಲ್ಲೂ ಸಿಟಿ ಸ್ಕ್ಯಾನ್ ಬಂದ್. ಖಾಸಗಿ ಮೊರೆ ಹೋದ ಆರೋಗ್ಯ ಇಲಾಖೆ. ರಾಜ್ಯಾದ್ಯಂತ ಜಿಲ್ಲಾಸ್ಪತ್ರೆಗಳಲ್ಲಿ ಬಡವರಿಗೆ ಸಿಗ್ತಾ ಇದ್ದಂತಹ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಸಿಗದೆ ಲಕ್ಷಾಂತರ ರೋಗಿಗಳು ಪರದಾಟ ಪಡುವಂತಾಗಿತ್ತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಉಚಿತವಾಗಿ ಸಿಗ್ತಾ ಇದ್ದಂತಹ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದ್ದರಿಂದ ಬಡ ರೋಗಿಗಳಿಗೆ ಹಣಕಾಸಿನ ಹೊರೆಯಾಗಿತ್ತು. BPL ಕಾರ್ಡ್ ಇದ್ರೆ ಸಾಕು ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬಹುದಾಗಿತ್ತು ಅಂತ ಆಸ್ಪತ್ರೆಗೆ ಬಂದವರು ಸೇವೆ ಬಂದ್ ಆಗಿರೋ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಇನ್ನು ಕೆಲವರು ಹಣ ಕಟ್ಟಿ ಸಿಟಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ರೋಗಿಗಳಂತೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರಿಂದ ಆರೋಗ್ಯ ಇಲಾಖೆ ಈಗ ಖಾಸಗಿ ಮೊರೆ ಹೋಗಿದೆ. ಅದೇ ಏನು ರಾಜ್ಯಾದ್ಯಂತ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಅಂತ ಒಂದು ಏಜೆನ್ಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ CT MRI ಸ್ಕ್ಯಾನಿಂಗ್ಸ್ ಏನು ಮಾಡ್ತಾ ಇದ್ದದ್ದು ಗೊತ್ತಿರೋ ವಿಚಾರ. ಅದೇ ರೀತಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯನ್ನು ಕೃಷ್ಣ ಡಯಾಗ್ನೋಸ್ಟಿಕ್ ಏನು ನಮ್ಮ CT ಸ್ಕ್ಯಾನ್ ಸರ್ವೀಸಸ್ನ BPL ಕಾರ್ಡ್ದಾರರಿಗೆ ಫ್ರೀಯಾಗಿ ಮತ್ತು APL ಕಾರ್ಡ್ದಾರಿಗೆ ₹1085 ಪರ್ CT ಸ್ಕ್ಯಾನ್ ಅಂತೆ ಮಾಡ್ತಾಯಿದ್ರು. ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಅವರು ನಿನ್ನೆ ಅಲ್ಲ ಮೊನ್ನೆ ಗುರುವಾರ ಸಂಜೆಯಿಂದ CT ಸ್ಕ್ಯಾನ್ ಸರ್ವೀಸಸ್ನ ಸ್ಥಗಿತಗೊಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸಿಗದೆ ರೋಗಿಗಳು ಪರದಾಟ ನಡೆಸ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. 13 ಜಿಲ್ಲೆಗಳಲ್ಲೂ ತಾತ್ಕಾಲಿಕವಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್, ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮುಂದಾಗಿದೆ. ಸ್ಥಗಿತವಾಗಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ 2-3 ದಿನದಲ್ಲಿ ಪುನಃ ಉಚಿತ ಸ್ಕ್ಯಾನಿಂಗ್ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ. ಆದರೆ ನಮ್ಮ ಸರ್ಕಾರದ ಸೂಚನೆ ಮೇರೆಗೆ ಆಲ್ಟರ್ನೇಟ್ CT ಸ್ಕ್ಯಾನ್ ಸೆಂಟರ್ ಆಗಿ ಸಾಸ್ಟ್ ಮತ್ತು ABRK ಸಾಸ್ಟ್ ಅಪ್ರೂವ್ಡ್ ಸೆಂಟರ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ CT ಸ್ಕ್ಯಾನ್ ಏನಿದೆ ಆಶ್ರಯ ಹಾಸ್ಪಿಟ್ಲನ್ನ ಗುರುತಿಸಿದ್ದು ಎಮರ್ಜೆನ್ಸಿ CT ಸ್ಕ್ಯಾನ್ಸನ್ನು ಆಶ್ರಯ ಹಾಸ್ಪಿಟ್ಲು ಚಿಕ್ಕಮಗಳೂರಲ್ಲಿ ಮಾಡಿಸ್ಕೊಳ್ಳುವಂತೆ ನಮ್ಮಲ್ಲಿ ಸರ್ಕಾರದಿಂದ ಏನು ಮಾರ್ಗದರ್ಶನ ಬಂದಿದೆ ಅದರಂತೆ ನಾವು ನಿನ್ನೆಯಿಂದ ಯಾವುದು ಎಲಿಜಿಬಲ್ ಪೇಷಂಟ್ಸ್ಗೆ CT ಸ್ಕ್ಯಾನ್ನ ಅಲ್ಲೇ ಮಾಡಿಸ್ಬೇಕು ಅಂತ. ಚಿಕ್ಕಮಗಳೂರಲ್ಲೂ ಸಿಟಿ ಸ್ಕ್ಯಾನ್ ಬಂದ್. ಖಾಸಗಿ ಮೊರೆ ಹೋದ ಆರೋಗ್ಯ ಇಲಾಖೆ. ರಾಜ್ಯಾದ್ಯಂತ ಜಿಲ್ಲಾಸ್ಪತ್ರೆಗಳಲ್ಲಿ ಬಡವರಿಗೆ ಸಿಗ್ತಾ ಇದ್ದಂತಹ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಸಿಗದೆ ಲಕ್ಷಾಂತರ ರೋಗಿಗಳು ಪರದಾಟ ಪಡುವಂತಾಗಿತ್ತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಉಚಿತವಾಗಿ ಸಿಗ್ತಾ ಇದ್ದಂತಹ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದ್ದರಿಂದ ಬಡ ರೋಗಿಗಳಿಗೆ ಹಣಕಾಸಿನ ಹೊರೆಯಾಗಿತ್ತು. BPL ಕಾರ್ಡ್ ಇದ್ರೆ ಸಾಕು ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬಹುದಾಗಿತ್ತು ಅಂತ ಆಸ್ಪತ್ರೆಗೆ ಬಂದವರು ಸೇವೆ ಬಂದ್ ಆಗಿರೋ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ.
ಇನ್ನು ಕೆಲವರು ಹಣ ಕಟ್ಟಿ ಸಿಟಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ರೋಗಿಗಳಂತೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರಿಂದ ಆರೋಗ್ಯ ಇಲಾಖೆ ಈಗ ಖಾಸಗಿ ಮೊರೆ ಹೋಗಿದೆ. ಅದೇ ಏನು ರಾಜ್ಯಾದ್ಯಂತ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಅಂತ ಒಂದು ಏಜೆನ್ಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ CT MRI ಸ್ಕ್ಯಾನಿಂಗ್ಸ್ ಏನು ಮಾಡ್ತಾ ಇದ್ದದ್ದು ಗೊತ್ತಿರೋ ವಿಚಾರ. ಅದೇ ರೀತಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯನ್ನು ಕೃಷ್ಣ ಡಯಾಗ್ನೋಸ್ಟಿಕ್ ಏನು ನಮ್ಮ CT ಸ್ಕ್ಯಾನ್ ಸರ್ವೀಸಸ್ನ BPL ಕಾರ್ಡ್ದಾರರಿಗೆ ಫ್ರೀಯಾಗಿ ಮತ್ತು APL ಕಾರ್ಡ್ದಾರಿಗೆ ₹1085 ಪರ್ CT ಸ್ಕ್ಯಾನ್ ಅಂತೆ ಮಾಡ್ತಾಯಿದ್ರು. ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಅವರು ನಿನ್ನೆ ಅಲ್ಲ ಮೊನ್ನೆ ಗುರುವಾರ ಸಂಜೆಯಿಂದ CT ಸ್ಕ್ಯಾನ್ ಸರ್ವೀಸಸ್ನ ಸ್ಥಗಿತಗೊಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸಿಗದೆ ರೋಗಿಗಳು ಪರದಾಟ ನಡೆಸ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. 13 ಜಿಲ್ಲೆಗಳಲ್ಲೂ ತಾತ್ಕಾಲಿಕವಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್, ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮುಂದಾಗಿದೆ. ಸ್ಥಗಿತವಾಗಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ 2-3 ದಿನದಲ್ಲಿ ಪುನಃ ಉಚಿತ ಸ್ಕ್ಯಾನಿಂಗ್ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ. ಆದರೆ ನಮ್ಮ ಸರ್ಕಾರದ ಸೂಚನೆ ಮೇರೆಗೆ ಆಲ್ಟರ್ನೇಟ್ CT ಸ್ಕ್ಯಾನ್ ಸೆಂಟರ್ ಆಗಿ ಸಾಸ್ಟ್ ಮತ್ತು ABRK ಸಾಸ್ಟ್ ಅಪ್ರೂವ್ಡ್ ಸೆಂಟರ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ CT ಸ್ಕ್ಯಾನ್ ಏನಿದೆ ಆಶ್ರಯ ಹಾಸ್ಪಿಟ್ಲನ್ನ ಗುರುತಿಸಿದ್ದು ಎಮರ್ಜೆನ್ಸಿ CT ಸ್ಕ್ಯಾನ್ಸನ್ನು ಆಶ್ರಯ ಹಾಸ್ಪಿಟ್ಲು ಚಿಕ್ಕಮಗಳೂರಲ್ಲಿ ಮಾಡಿಸ್ಕೊಳ್ಳುವಂತೆ ನಮ್ಮಲ್ಲಿ ಸರ್ಕಾರದಿಂದ ಏನು ಮಾರ್ಗದರ್ಶನ ಬಂದಿದೆ ಅದರಂತೆ ನಾವು ನಿನ್ನೆಯಿಂದ ಯಾವುದು ಎಲಿಜಿಬಲ್ ಪೇಷಂಟ್ಸ್ಗೆ CT ಸ್ಕ್ಯಾನ್ನ ಅಲ್ಲೇ ಮಾಡಿಸ್ಬೇಕು ಅಂತ. ಚಿಕ್ಕಮಗಳೂರಲ್ಲೂ ಸಿಟಿ ಸ್ಕ್ಯಾನ್ ಬಂದ್. ಖಾಸಗಿ ಮೊರೆ ಹೋದ ಆರೋಗ್ಯ ಇಲಾಖೆ. ರಾಜ್ಯಾದ್ಯಂತ ಜಿಲ್ಲಾಸ್ಪತ್ರೆಗಳಲ್ಲಿ ಬಡವರಿಗೆ ಸಿಗ್ತಾ ಇದ್ದಂತಹ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಸಿಗದೆ ಲಕ್ಷಾಂತರ ರೋಗಿಗಳು ಪರದಾಟ ಪಡುವಂತಾಗಿತ್ತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಉಚಿತವಾಗಿ ಸಿಗ್ತಾ ಇದ್ದಂತಹ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದ್ದರಿಂದ ಬಡ ರೋಗಿಗಳಿಗೆ ಹಣಕಾಸಿನ ಹೊರೆಯಾಗಿತ್ತು. BPL ಕಾರ್ಡ್ ಇದ್ರೆ ಸಾಕು ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬಹುದಾಗಿತ್ತು ಅಂತ ಆಸ್ಪತ್ರೆಗೆ ಬಂದವರು ಸೇವೆ ಬಂದ್ ಆಗಿರೋ ಸುದ್ದಿ ಕೇಳಿ ಶಾಕ್ ಆಗಿದ್ದಾರೆ. ಇನ್ನು ಕೆಲವರು ಹಣ ಕಟ್ಟಿ ಸಿಟಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ. ರೋಗಿಗಳಂತೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರಿಂದ ಆರೋಗ್ಯ ಇಲಾಖೆ ಈಗ ಖಾಸಗಿ ಮೊರೆ ಹೋಗಿದೆ. ಅದೇ ಏನು ರಾಜ್ಯಾದ್ಯಂತ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಅಂತ ಒಂದು ಏಜೆನ್ಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ CT MRI ಸ್ಕ್ಯಾನಿಂಗ್ಸ್ ಏನು ಮಾಡ್ತಾ ಇದ್ದದ್ದು ಗೊತ್ತಿರೋ ವಿಚಾರ. ಅದೇ ರೀತಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯನ್ನು ಕೃಷ್ಣ ಡಯಾಗ್ನೋಸ್ಟಿಕ್ ಏನು ನಮ್ಮ CT ಸ್ಕ್ಯಾನ್ ಸರ್ವೀಸಸ್ನ BPL ಕಾರ್ಡ್ದಾರರಿಗೆ ಫ್ರೀಯಾಗಿ ಮತ್ತು APL ಕಾರ್ಡ್ದಾರಿಗೆ ₹1085 ಪರ್ CT ಸ್ಕ್ಯಾನ್ ಅಂತೆ ಮಾಡ್ತಾಯಿದ್ರು. ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಅವರು ನಿನ್ನೆ ಅಲ್ಲ ಮೊನ್ನೆ ಗುರುವಾರ ಸಂಜೆಯಿಂದ CT ಸ್ಕ್ಯಾನ್ ಸರ್ವೀಸಸ್ನ ಸ್ಥಗಿತಗೊಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸಿಗದೆ ರೋಗಿಗಳು ಪರದಾಟ ನಡೆಸ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. 13 ಜಿಲ್ಲೆಗಳಲ್ಲೂ ತಾತ್ಕಾಲಿಕವಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್, ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮುಂದಾಗಿದೆ. ಸ್ಥಗಿತವಾಗಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ 2-3 ದಿನದಲ್ಲಿ ಪುನಃ ಉಚಿತ ಸ್ಕ್ಯಾನಿಂಗ್ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ. ಆದರೆ ನಮ್ಮ ಸರ್ಕಾರದ ಸೂಚನೆ ಮೇರೆಗೆ ಆಲ್ಟರ್ನೇಟ್ CT ಸ್ಕ್ಯಾನ್ ಸೆಂಟರ್ ಆಗಿ ಸಾಸ್ಟ್ ಮತ್ತು ABRK ಸಾಸ್ಟ್ ಅಪ್ರೂವ್ಡ್ ಸೆಂಟರ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ CT ಸ್ಕ್ಯಾನ್ ಏನಿದೆ ಆಶ್ರಯ ಹಾಸ್ಪಿಟ್ಲನ್ನ ಗುರುತಿಸಿದ್ದು ಎಮರ್ಜೆನ್ಸಿ CT ಸ್ಕ್ಯಾನ್ಸನ್ನು ಆಶ್ರಯ ಹಾಸ್ಪಿಟ್ಲು ಚಿಕ್ಕಮಗಳೂರಲ್ಲಿ ಮಾಡಿಸ್ಕೊಳ್ಳುವಂತೆ ನಮ್ಮಲ್ಲಿ ಸರ್ಕಾರದಿಂದ ಏನು ಮಾರ್ಗದರ್ಶನ ಬಂದಿದೆ ಅದರಂತೆ ನಾವು ನಿನ್ನೆಯಿಂದ ಯಾವುದು ಎಲಿಜಿಬಲ್ ಪೇಷಂಟ್ಸ್ಗೆ CT ಸ್ಕ್ಯಾನ್ನ ಅಲ್ಲೇ ಮಾಡಿಸ್ಬೇಕು ಅಂತ